ಸಂಪುಟ ಪುನರಾಚನೆ ಆಗುತ್ತೇನೋ ಅದ್ರ ಬಗ್ಗೆ ಸಂಪುಟ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ಅಥವಾ ನೀವೇನು ರೀಶಫಲ್ ಆಗ್ತಕ್ಕಂಥ ಏನು ಹೇಳ್ತಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಅದು ಮಾಡಿದ್ರು ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸೇರಿ ಮಾಡ್ತಾರೆ. ಕರೆದಿದ್ದಾರೆ ಎಲ್ಲರೂ ಕರೀತಿ ಮಾತುಕತೆ ಆಗ್ಬೋದು. ಮೋಸ್ಟ್ಲಿ ಅದು ಅಜೆಂಡಾದಲ್ಲಿ ಏನಿರುತ್ತೆ ಅಷ್ಟೇ ಮಾತುಕತೆ ಆಗುತ್ತೆ. ಸರ್ ಕೇರಳ ಸಿಎಂ ಒಂದು ಟ್ವೀಟ್ ಮಾಡಿದ್ರು ಸರ್, ಬೆಂಗಳೂರಲ್ಲಿ ಮನೆಗಳ ತೆರವು ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ವಿರೋಧಿ ರಾಜಕಾರಣ ಮತ್ತು ಬುಲ್ಡೋಜರ್ ಸಂಸ್ಕೃತಿ ನಡೀತಾ ಇದೆ ಕರ್ನಾಟಕದಲ್ಲಿ. ಈಗ ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ಸು ಯಾರಿಗೆ ಅಪೇಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಸರ್, ಈ ಗೋವಿನ ಜೋಳ ನೋಂದಣಿ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ ಸರ್. ಕೇವಲ ಆದೇಶಾಯಿತ ಸರ್ಕಾರದಿಂದ ಇನ್ನೂ ಪ್ರಕ್ರಿಯೆ ಆರಂಭ ಆಗಿಲ್ಲ. ಈಗೇನಾಗಿ ಸ್ಟಡಿಯಾಗಿ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸೊ ಡಿಮಾಂಡು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ, ಭಾಳ ಆಗಿದೆ ಅಂತಿಲ್ಲ. ಬಟ್ ನಮ್ಮದು ಬೈಯಿಂಗ್ ಎಲ್ಲ ಥ್ರೂಔಟ್ ಸ್ಟೇಟ್ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಸ್ವಲ್ಪ ಬೈಯಿಂಗ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರ್ ಕಮ್ಮಿ ಇದೆ. ಸೊ ಡಿಮಾಂಡ್ ಬೇಸ್ಡು ನಾವು ವಿಶೇಷವಾಗಿ ಕೋನ್ ರೆಡ್ಡಿ ಸಾಹೇಬರು, ಸಂಬಂಧಪಟ್ಟಂಥ ಎಲ್ಲ ಶಾಸಕರು, ಮುಖ್ಯಮಂತ್ರಿಯವ್ರಿಗೆ ಅಸೆಂಬ್ಲಿಯಲ್ಲಿ ಕೂಡ ಕಂಡಿದ್ದೀವಿ, ಸೆಕ್ರೆಟರಿ ಕೂಡ ಮಾತನಾಡಿದ್ದೀವಿ. ಕೋಟ ಇನ್ಕ್ರೀಸ್ ಮಾಡ್ತಾರೆ. ಮಂಡೇ ಮೀಟಿಂಗ್ ಕರೆದಾರ ಅಣ್ಣ. ರಾಜ್ಯ ಸರ್ಕಾರ ಅಭದ್ರತೆ ಮಾಡಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಕೆಲವು ಶಾಸಕರ ಜೊತೆ ಮಾತುಕತೆ ಯಾರು ವಿಜಯೇಂದ್ರ ಏನು ಮಾಡ್ತಾರೆ? ರಾಜ್ಯ ಸರ್ಕಾರದ ವಿರುದ್ಧ ಪಿತೂರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾರು? ವಿಜಯೇಂದ್ರ ಮತ್ತು ಅಶೋಕ್ ಅವರು. ಅಲ್ಲಿ ಯಾರು ಮಾಡ್ತಾರಂತ ಇದು? ಇವರೇ ರಾಜ್ಯ ಸರ್ಕಾರ ವಿರುದ್ಧ ಅಭದ್ರತೆ ಮಾಡಲಿಕ್ಕೆ, ರಾಜ್ಯ ಸರ್ಕಾರವನ್ನು ಅಭದ್ರತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಯಾರು? ಬಿಜೆಪಿ ಮತ್ತು ಅಶೋಕ್ ಸರ್, ಬಿಜೆಪಿ ಅವರು. ಅವ್ರು ಮಾಡ್ತಾರಂತ? ಹೆಂಗೆ ಮಾಡ್ತಾರಂತ? ಈಗ ಪವರ್ ಶೇರಿಂಗ್ ಗೊಂದಲ ಆಗಿದೆ, ಡಿನ್ನರ್ ಮೀಟಿಂಗ್ ನಡೀತಾ ಇದೆ, ಡಿಸ್ಟರ್ಬ್ ಮಾಡ್ಬೇಕಂತ ಪ್ರಯತ್ನ ಮಾಡಲಿ ಫುಲ್ ಪವರ್ ಹಾಕಿ ಮಾಡೋಕ್ಕೆ ಕೇಳಿ, ಏನು ತೊಂದರೆ ಇಲ್ಲ, ಅದಕ್ಕೇನು ತೊಂದರೆ ಮಾಡಲಿ ಅಲ್ಲ, ಒಳ್ಳೇದಲ್ಲ ಅವ್ರು ಮಾಡಲಿ. ಮ್ಯಾಂಡೇಟ್ ನಮಗೆ ಸಿಕ್ಕಿದೆ, ಅವ್ರಿಗೆ ಸಿಕ್ಕಿದೆ ಮ್ಯಾಂಡೇಟು, ನಮಗೆ ಸಿಕ್ಕಿದೆ ಮ್ಯಾಂಡೇಟು. ಸೊ ಮ್ಯಾಂಡೇಟ್ ಸಿಕ್ಕಿರ್ತಕ್ಕಂಥ ಅವ್ರು ಹೆಂಗೆ ಅಭದ್ರಗೊಳಿಸ್ತಾರೆ ನನಗೆ ಗೊತ್ತಿಲ್ಲ. ಸಿಎಂ ನಾನೇ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಅವ್ರ ಮನನೂ ಕೂಡ ನಮ್ಮ ನೀವು ಏನು ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡೋಕ್ಕೆ ಹೋಗಲ್ಲ. ಅದು ಮುಗಿದ ಅಧ್ಯಾಯ ಇದೆ. ಮಾನ್ಯ ಮುಖ್ಯಮಂತ್ರಿಯವ್ರು ಹೇಳ್ಬಿಟ್ಟಿದ್ದಾರೆ, ರಾಹುಲ್ ಗಾಂಧಿಯವರು ಹೈಕಮಾಂಡ್ ಏನು ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಎಷ್ಟು ತಿರುವಾಮರುವ ಪ್ರಶ್ನೆ ಕೇಳಿದ್ರೆ ನಮ್ಮ ಉತ್ತರ ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಅಲ್ಲ, ಸದನದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಉತ್ತರ ಕೊಡ್ತಾರಲ್ಲ, ಹೇಳಿದ್ರು ಕೂಡ ಸಿಎಂ ಯಾಕೆ ಸಿಎಂ ಕೊಡಬಾರ್ದಂತ ಇದು ಉತ್ತರ? ಹಂಗೆ ಈ ಸಮಯದಲ್ಲಿ ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯೆವಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇವರು ಪ್ರತಿಪಕ್ಷದವ್ರು ಕೇಳ್ತಾರೆ. ಈಗ ಸಹಜವಾಗಿ ರಾಜಕಾರಣದಲ್ಲಿ ಒಂದು 2-3 ಸಲ ಕೇಳ್ಬೋದು. ಪ್ರತಿಯೊಬ್ಬರು ಎದಾಳೋದು ಅದನ್ನೇ ಕೇಳೋದು, ಎದ್ನಾಳೋದು ಅದನ್ನೇ ಕೇಳೋದು. ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಒಂದು ಸಲ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಖ್ಯಮಂತ್ರಿ ಸದನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್, ನನಗೂ ಸಿದ್ದರಾಮಯ್ಯ ಅಷ್ಟೇ ಗೊತ್ತಿದೆ ವಿಷಯ, ಹೈಕಮಾಂಡ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ಎಷ್ಟು ಕೇಳಿದ್ರು ಅಷ್ಟೇ ನಾನು ಉತ್ತರ ಇರ್ತದೆ. ನೀವು ಯಾಕೆ ಒಂದೇ ಲೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಈಗ ಈ ಮನೆಗೆ ಭೇಟಿ ಮಾಡಿದ್ವಿ. ಒಳಗೆ ಬಂದ ತಕ್ಷಣ ಆ ಹುಡುಗಿ, ಆ ಹುಡುಗ ಮೇಲೆ ಆ ಮನೆಯವರೆಲ್ಲರೂ ಬಸವಣ್ಣನವ್ರು ಒಪ್ಕೊಂಡ್ಬಿಟ್ಟಿದ್ರು. ಎಲ್ಲ ಕಡೆ ನೀವು ಕೂಡ ನೋಡಿದಿರಿ. ಇವತ್ತು ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವರು ಆ ಮನೆಯಲ್ಲಿ ಆ ಹುಡುಗ, ಆ ಹುಡುಗಿ, ಅವ್ರ ತಾಯಿ, ತಂದೆ ಎಲ್ಲರೂ ಬಸವಣ್ಣನ ಪೂಜೆ ಮಾಡ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನೆ ಪೂಜೆ ಮಾಡ್ತಕ್ಕಂಥದ್ದು ಫೋಟೋಗಳು ನಾವು ನೋಡಿದ್ವಿ. ಸೊ ಬಸವಣ್ಣವರ ತತ್ವ ಸಿದ್ಧಾಂತಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಪಿರ್ತಕ್ಕಂಥ ಮಂತನ ಇವತ್ತು ಈ ಥರ ಕೃತ ಆಗಿರ್ತಕ್ಕಂಥದ್ದು ಈ ಫ್ಯಾಮಿಲಿಗೆ ನೋಡ್ತಾ ಇದ್ದರೆ, ಆ ಹುಡುಗಿನ ಆ ಫೋಟೋ ನೋಡ್ತಾ ಇದ್ದರೆ ನಿಜಕ್ಕೂ ಇವತ್ತು ಬಸವಣ್ಣವರು ಏನು ಹೇಳ್ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಟ್ಲೀಸ್ಟ್ ಜನರು ಯೋಚನೆ ಮಾಡಬೇಕಂತ ತಮ್ಮ ಮುಖಾಂತರ. ಇದು ಆನರ್ ಕಿಲ್ಲಿಂಗ್ ಅಂತಕ್ಕಂಥ ಇಡೀ ದೇಶದಲ್ಲಿದೆ. ಏನು ಹೋಯ್ತಾರೋ ಗೊತ್ತಿಲ್ಲ, ಎಲ್ಲರೂ ಯಾರೂ ಶಾಶ್ವತ ಇಲ್ಲ. ಸೊ ದಯವೇ ಧರ್ಮದ ಮೂಲವೇ ಅಂತ ಏನು ಬಸವಣ್ಣರು ಹೇಳಿದ್ದಾರೆ, ಆ ಧರ್ಮನೇ ಇಲ್ಲ, ನಮ್ಮ ದಯನೇ ಇಲ್ಲ ಅಂತಂತಂದರೆ ಮಾನವ ಜಾತಿ ಹುಟ್ಟಿ ಏನಾದರೂ ಉಪಯೋಗ ಆಗೋದಿಲ್ಲ. ಇನ್ನು ಮುಂದಾದರೂ ಕೂಡ ನಾವೆಲ್ಲರೂ ಮಾನವ ಜಾತಿನೇ ಮುಖ್ಯ, ಧರ್ಮನೇ ಮುಖ್ಯ ಅಂತೇಳಿ ನಾವು ಎಲ್ಲಿವರೆಗೆ ಒಬ್ರಿಗೊಬ್ಬರು ಪ್ರೀತಿ ಪರಸ್ಪರ ಇರೋದಿಲ್ಲ. ಈ ಆನರ್ ಕಿಲ್ಲಿಂಗ್ ಎಲ್ಲಿವರೆಗೆ ಈ ದೇಶದಲ್ಲಿ ನಡೀತಾ ಇದೆ,
ಇವತ್ತೇನು ಬಸವಣ್ಣವ್ರಿಗೆ ಶಾಂತಿ ಸಿಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲರೂ ಕೊಳಲು ಲಿಂಗ ಅಲ್ಲ, ಅದು ಹೇಳ್ತಾರೆ ದಟ್ಸ್ ದ ಬ್ಯೂಟಿ ಆಫ್ ಬಸವಣ್ಣವ್ರು. ಅದ್ರಾಗೆಲ್ಲ ಸಮಾನತೆ ಇದೆ. ಎಲ್ಲರಿಗೂ ಒಗ್ಗೂಡಿಸಿರ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಈ ಮನೆತನ ಆ ವಿಚಾರದಲ್ಲಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ದುರಂತ. ಸರ್ ಗ್ರಾಮಸ್ಥರ ಜೊತೆ ಸಭೆ ಮಾಡಲಿಕ್ಕೆ ಮಾಡ್ತೀವಿ ಡೆಫಿನೆಟ್ಲಿ. ವಾಟ್ ಆಲ್ ಬೆಸ್ಟ್ ಎಫರ್ಟ್ಸು ಶಾಂತ ಮಾಡಲಿಕ್ಕೆ, ಮತ್ತು ಒಂದು ಏನೋ ಒಬ್ರಿಗೊಬ್ಬರಿಗೆ ಪ್ರೀತಿ ಪರಸ್ಪರ ವಿಶ್ವಾಸ ಬೆಳೆಸಲಿಕ್ಕೆ ಏನು ಮಾಡಬೇಕು ಸರ್ಕಾರ ವತಿಯಿಂದ, ಇಲಾಖೆ ವತಿಯಿಂದ, ಜಿಲ್ಲಾಡಳಿತದಿಂದ ಎಲ್ಲರೂ ಶಾಸಕರು ಪಕ್ಷಾತೀತವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಎಮ್ ಆರ್ ಪಾಟೀಲ್ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಆಮೇಲೆ ಕೋನ್ ರೆಡ್ಡಿ ಅವರು ಬಂದಿದ್ದಾರೆ, ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದಿದ್ದಾರೆ, ಎಲ್ಲ ಪಕ್ಷದ ಮುಖಂಡರುಗಳು ಬಂದು ಹೋಗಿದ್ದಾರೆ. ಎಲ್ಲರೂ ನಾವು ಒಗ್ಗಟ್ಟಿನಿಂದ ಒಮ್ಮನಸ್ಸಿಂದ ಪುನಃ ಮತ್ತೆ ಈ ಪ್ರೀತಿ ವಿಶ್ವಾಸ ಈ ಊರಲ್ಲಿ ಇರಬೇಕು, ಅವ್ರ ಕುಟುಂಬದಲ್ಲಿ ಬರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು, ಯಾರು ಮಾಡಿದಾರಿದ್ದು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗಬೇಕು, ಏನು ಕಠಿಣ ಶಿಕ್ಷೆ ಆಗಬೇಕು, ಅದ್ರ ಪರನೂ ಆ ಥರದ್ದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ.